ನಿಮ್ಗೆ ಲೀಡ್ ಆಕ್ಟರ್ ಆಗಿ ಮೊದಲನೇ ಸಿನಿಮಾ? ನನಗೆ ತುಂಬಾ ಲಾಂಗ್ ಜರ್ನಿ, ಭಯ ಇದ್ದೇ ಇರುತ್ತೆ. ಯಾಕೆಂದ್ರೆ ಫಸ್ಟ್ ಟೈಮ್ ಇವರೆಲ್ಲರೂ ಸಿನಿಮಾ ನೋಡಿದ್ದಾರೆ, ನಾನೇ ನೋಡಿಲ್ಲ. 120+ ಹಿರಿಯ ನಟರು, ಹಿರಿಯ ನಟ ಎಲ್ಲ ಸರ್ ಹೌದು, 600+ ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿರುವ ಕಿರುತೆರೆಯ ಕಿರಿಯ ನಟ. ಮತ್ ನನಗಿಂತ ಹಿರಿಯರು ಅವರು. ನಮ್ಮದ್ ಬರೀ 200, ಅವ್ರದ್ದು 600. ಬಟ್ ಒಂದೇ ಸೀರಿಯಲ್ ಸರ್ ಅವರು. ಹೌದು. ಇದನ್ನೇ 600 ಮಾಡೋರಲ್ಲ ಸರ್. 200 ಕೊಟ್ರೆ ಆಯ್ಸ ಮುಗ್ದೋಯ್ತದೆ. ಅಧ್ಯಕ್ಷ ಸಿನಿಮಾದಲ್ಲಿ ಉಪಾಧ್ಯಕ್ಷ ಪಾತ್ರ ಮಾಡಿದಂತಹ ಚಿಕ್ಕಣ್ಣ ಅವರು ಈ ಸಿನಿಮಾದ ಮೂಲಕ ಲೀಡ್ ಆಕ್ಟರ್ ಆಗಿ ಬಡ್ತಿ ಪಡ್ಕೊಂಡಿದ್ದಾರೆ. ಅವ್ರಿಗೆ ನಾಯಕಿಯಾಗಿ ನಮ್ಮ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಮಲೈಕಾ ವಸಿಫಲ್ ಅವರಿದ್ದಾರೆ. ಸೊ ಅವರಿಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ. ಸದ್ಯಕ್ಕೆ ನಾವು ಚಿಕ್ಕಣ್ಣ ಅವ್ರ ಮನೇಲೇ ಇದ್ದೀವಿ, ಮಾತಾಡ್ಸ್ತಾ ಹೋಗೋಣ ಬನ್ನಿ. ಸರ್ ಮತ್ತೆ ಮ್ಯಾಮ್, ವೆಲ್ಕಮ್ ಟು ದ ಶೋ ಇಬ್ರಿಗೂ. ಥ್ಯಾಂಕ್ ಥ್ಯಾಂಕ್ ಯು ಯು. ಸರ್. ಸೊ ಜನವರಿ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಕ್ಸೈಟ್ಮೆಂಟ್ ಹೇಗಿದೆ ಅಂತ? ನಿಮಗೆ ಲೀಡ್ ಆಕ್ಟರ್ ಆಗಿ ಮೊದಲನೇ ಸಿನಿಮಾ, ನಿಮಗೆ ಲೀಡ್ ಆಕ್ಟರ್ ಆಗಿ ಅಗೇನ್ ಫಸ್ಟ್ ಸಿನಿಮಾ. ಆಕ್ಚುಲಿ ಅವರು ಸಪೋರ್ಟಿಂಗ್ ರೋಲ್ಸ್ ಅಲ್ಲಿ 220+ ಹಿರಿಯ ನಟರು, ನೀವು 600+ ಎಪಿಸೋಡ್ಸ್ ಹಿರಿಯ ನಟ ಎಲ್ಲ ಸರ್ ಹೌದು, 600+ ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿರುವ ಕಿರುತೆರೆಯ ಕಿರಿಯ ನಟ. ಮತ್ ನನಗಿಂತ ಹಿರಿಯರು ಅವರು. ನಮ್ಮದ್ ಬರೀ 200, ಅವ್ರದ್ದು 600. ಬಟ್ ಒಂದೇ ಸೀರಿಯಲ್ ಸರ್ ಅವ್ರದ್ದು. ಹೌದು. ಇದನ್ನೇ 600 ಮಾಡೋರಲ್ಲ ಸರ್. 200 ಕೊಟ್ರೆ ಆಯ್ಸ ಮುಗ್ದೋಯ್ತದೆ. ಇಲ್ಲ, ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ, ಖುಷಿಲೂ ಇದ್ದೀವಿ. ಯಾಕಂದ್ರೆ ಫಸ್ಟ್ ಟೈಮು ಹೀರೋ ಆಗಿ 2024 ಹೊಸ ವರ್ಷ, ಮೊದಲನೇ ತಿಂಗಳು ಗಣರಾಜ್ಯೋತ್ಸವಕ್ಕೆ. ಯಾಕಂದ್ರೆ 26ನೇ ತಾರೀಕು ಏನ್ ಮಾಡ್ತಾರೆ ಯಾರು ಗಣರಾಜ್ಯೋತ್ಸವನ ಮರೆಯಲ್ಲ, ಅದನ್ನ ಸಂಭ್ರಮಿಸ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಸಂಭ್ರಮ, ನಾವು ನಗುವಿನ ರಸದೌತಣ ಕೊಡೋದಕ್ಕೆ ನಾವು ಉಪಾಧ್ಯಕ್ಷ ಅವತ್ತು ಬರ್ತಾ ಇದೀವಿ. ಇದು ನನಗೆ ತುಂಬಾ ಲಾಂಗ್ ಜರ್ನಿ ನೋಡಕ್ ಹೋದ್ರೆ. 13 ವರ್ಷ ಆಯ್ತಲ್ವಾ ಸರ್ ಇಂಡಸ್ಟ್ರಿಗೆ ಬಂದು? ಅದು ಒಂದು ಜರ್ನಿ ಆದ್ರೆ, 13 ವರ್ಷದ್ದು ಒಂದು ಜರ್ನಿ ಆದ್ರೆ, ಇದು ಸಪರೇಟ್ ಉಪಾಧ್ಯಕ್ಷನೇ ಒಂದು ಸ್ಪೆಷಲ್ ಜರ್ನಿ. ಅದ್ರಲ್ಲಿ ನೋವು ನಲಿವುಗಳೇ ಜಾಸ್ತಿ. ನೋವು ಅನ್ನೋದೇನು ಎಲ್ಲೂ ಕಾಣಿಸ್ತಾನೂ ಇರ್ಲಿಲ್ಲ. ಇದ್ರಲ್ಲಿ ನೋವು, ನಲಿವು, ಮನಸ್ತಾಪ, ಸುಖ ದುಃಖಗಳು ಎಲ್ಲನೂ ಆಗಿ ಫೈನಲಿ ಅದೇ ಏನಕ್ಕಾಗುತ್ತೆ ಅಂದ್ರೆ, ಒಂದು ಕಂಟೆಂಟ್ ತುಂಬಾ ಚೆನ್ನಾಗಿ ಬರ್ಬೇಕು ಅಂದಾಗ ಇದೆಲ್ಲನೂ ಆಗುತ್ತೆ. ಸೊ ಎಲ್ಲ ರೆಡಿಯಾಗಿ ಈಗ 26ಕ್ಕೆ ಬರೋಕ್ಕೆ ರೆಡಿ ಇದ್ದೀವಿ. ನಾನಂತೂ ಖುಷಿಯಿಂದ, ಸ್ವಲ್ಪ ಭಯ ಇದ್ದೇ ಇರುತ್ತೆ. ಯಾಕೆಂದ್ರೆ ಫಸ್ಟ್ ಟೈಮು ಹೀರೋ ಅಂದಾಗ ಅಂದ್ರೆ ಆ ಥರದ್ದು ಭಯ ಅಲ್ಲ, ಒಂದೇನೋ ಭಯ ಭಕ್ತಿ ಅಂತಾರಲ್ಲ, ಆ ಥರದ್ದು ಇದೆ. ನಾನು ಕಾಯ್ತಾ ಇದ್ದೀನಿ. ಬರ್ತಾ ಹತ್ರಕ್ಕೆ ಬರ್ತಾ ಟೆನ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಷ್ಟೇ. ರಿಲೀಸ್ ಹತ್ರ ಬರ್ತಾ ಹೋದ್ರು. ಮಲೈಕಾ ಅವರೇ, ನೀವ್ ಹೇಳ್ಬೇಕು. ಎಕ್ಸೈಟ್ಮೆಂಟ್ ಸಿಕ್ಕಾಪಟ್ಟೆ ಇದೆ. ಅಂದ್ರೆ ಸೀರಿಯಲ್ ಇಂದ ಸಿನಿಮಾ ಜರ್ನಿನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಬಟ್ 26ನೇ ತಾರೀಕಿಗೆ ನಾನು ಸ್ಮಾಲ್ ಸ್ಕ್ರೀನ್ ಅಲ್ಲಿ ನಾನು ನೋಡಿ ದೊಡ್ಡ ಸ್ಕ್ರೀನ್ ಅಲ್ಲಿ ಹೇಗೆ ಕಾಣ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ. ಸೊ 26ಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ನಾನು ಆಗ್ಲಿ, ನಮ್ಮ ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ. ಇವರೆಲ್ಲರೂ ಸಿನಿಮಾ ನೋಡಿದ್ದಾರೆ, ನಾನೇ ನೋಡಿಲ್ಲ. ಇವರು ಪ್ರೊಡ್ಯೂಸರ್ ಫ್ಯಾಮಿಲಿ, ಇವರು ತುಂಬಾ ಸತಿ ನೋಡಿದಾರೆ ಸಿನಿಮಾನ. ಆಮೇಲೆ ಡೈರೆಕ್ಟರ್ ಫ್ಯಾಮಿಲಿನೂ ಸಿನಿಮಾ ನೋಡಿದಾರೆ, ನಾನು ಒಬ್ಳೆ ನೋಡಿಲ್ಲ. ಜನದ ಜೊತೆ ನೋಡ್ಬೇಕು ಅಂತ ಆಸೆ. ಸೊ 26ಕ್ಕೆ ವೇಟ್ ಮಾಡ್ತಾ ಇದ್ದೀನಿ. 26ನೇ ತಾರೀಕು ಬಾಲಿವುಡ್ ಸೂಪರ್ ಸ್ಟಾರ್ ರಿತಿಕ್ ರೋಷನ್ ಅವರ ಫೈಟರ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ನೀವು ಮೊದಲನೇ ಸಲ ಹೀರೋ ಆಗಿರೋ ಸಿನಿಮಾ ಅವ್ರ ಎದುರುಗಡೆ ಬರ್ತಾ ಇರೋದು. ಸೊ ಈ ಚಾಲೆಂಜ್ ನ ಹೆಂಗ್ ನೋಡ್ತೀರಾ? ಈ ಪಿಕ್ಚರ್ ಎಲ್ಲ ನಮಗ್ ಮ್ಯಾಟರ್ ಆಗಲ್ಲ. ಯಾಕೆಂದ್ರೆ ಈಗ ಕಾಮಿಡಿ ಜಾನರ್ ಅಂದ್ರೆ ಅದಕ್ಕೆ ಆದ ಸಪರೇಟ್ ಆದ ಒಂದು ಆಡಿಯನ್ಸ್ ಇರ್ತಾರೆ. ಸೊ ನಮ್ ಸಿನಿಮಾಗೆ ಅದೇನಂತ ಏನಂದ್ರೆ ಯಾವ್ದೇ ಸಿನಿಮಾಗಳು ಬಂದ್ರು ಎಫೆಕ್ಟ್ ಏನ್ ಆಗಲ್ಲ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಥಿಯೇಟರ್ಗಳು ಸಿಗಲ್ಲ. ಆಮೇಲೆ ಹಿಂದಿದೆಲ್ಲ ಬಂದ್ರೆ ಸ್ವಲ್ಪ ಮಲ್ಟಿಪ್ಲೆಕ್ಸ್ದು ಪ್ರಾಬ್ಲಮ್ ಆಗ್ಬೋದಷ್ಟೇ. ಆಮೇಲೆ ನೋ ಪ್ರಾಬ್ಲಮ್, ನಮಗೆ ಒಂದು ಲಿಮಿಟೆಡ್ ಆಗಿ ಒಂದಷ್ಟು ಸಿಕ್ಕಿದ್ರೆ ಅದಷ್ಟೇ ಸಾಕು ನಮ್ಗೆ. ನಾವೇನ್ ತೀರಾ 500 ಥಿಯೇಟ್ರಲ್ಲಿ ಅಂತೇನು ರಿಲೀಸ್ ಮಾಡ್ತಾ ಇಲ್ಲ. ಸೊ ಹಂಗೆಲ್ಲ ಮಾಡೋದಿದ್ರೆ ನಮ್ಗೆ ಭಯ ಇರೋದು, ಗಾಬರಿ ಇರೋದು. ಆಮೇಲೆ ನಾವು ಫೈಟರ್ ಅಂತ ಇಟ್ಕೊಂಡು ನಾನು ಈ ಕಡೆಯಿಂದ ವೈ ಅನ್ಕೊಂಡು ಹೊಡ್ಕೊಂಡೆಲ್ಲ ಬಂದಿದ್ರೆ ಸೇಮ್ ಜಾನರ್ ಅಂತ ಅಂದ್ರೆ ಒಂದು ಕಾಮಿಡಿ ಮೂವಿ ಅದೇ ಬೇರೆ ಜನರ್, ನಮ್ದೇ ಬೇರೆ ಜನರ್. ಸೊ ಹಂಗಾಗಿ ಅದ್ರದ್ದೆಲ್ಲ ನಮ್ಗೆ ಟೆನ್ಷನ್ ಇಲ್ಲ ಬಿಟ್ರೆ. ಆಮೇಲೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಮೊದಲನೇ ಆದ್ಯತೆ ನಮ್ಮ ಜನ ಉಪಾಧ್ಯಕ್ಷಗೆ ಕೊಡ್ತಾರೆ ಅಂತ ನಂಬಿದ್ವಿ 100%. ಯಾಕಂದ್ರೆ ಈ ವರ್ಷ ಒಂದ್ ರೀತಿ ಒಳ್ಳೆ ಒಂದು ವೈಬ್ಸ್ ಇಂದಾನೆ ಸ್ಟಾರ್ಟ್ ಆಗಿದೆ. ಕಾಟೇರ ಸಿನಿಮಾ ರಿಲೀಸ್ ಆಗಿ ಸಿಕ್ಕಾಬಟ್ಟೆ ಜನಭರಿತ ಒಂದು ಪ್ರದರ್ಶನ ಕಾಣ್ತಾ ಇದೆ ಸಿನಿಮಾ. ಸೊ ಅದು ಮೋಸ್ಟ್ಲಿ ಇದಕ್ಕೂ ಕೂಡ ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ಇಡೀ ವರ್ಷ ಪೂರ್ತಿ.